ಈಗ ಎಲ್ಲರಿಗೂ ನಮ್ಮ ಏನು ಹಾರ್ಟಿಕಲ್ಚರ್ ಕಾಲೇಜಿಂದ ವೆಟರರಿ ಯೂನಿವರ್ಸಿಟಿ ಎಲ್ಲರಿಗೂ ಇಲ್ಲಿ ನಮ್ಮಲ್ಲಿ ಮುಖ್ಯವಾಗಿ ನೀವು ಹಾರ್ಟಿಕಲ್ಚರ್ ನೋಡಿದ್ರಲ್ಲ ಮೇನ್ ಎಲ್ಲ ತೋಟಗಾರಿಕೆ ಬೆಳೆಗಳನ್ನು ಏನು ಮಾಡ್ತಾರೆ ನಾವು ಅದೇ ಥರ ಎಲ್ಲ ದನ ಕರುಗಳು ಕೋಳಿಗಳು ಇದ್ರ ಬಗ್ಗೆ ಸಂಶೋಧನೆ ಮಾಡ್ತೀವಿ. ಈ ಮುಖ್ಯವಾಗಿ ನಮ್ಮಲ್ಲಿ 18 ಡಿಪಾರ್ಟ್ಮೆಂಟ್ ಇದ್ದಾವೆ. 18 ಡಿಪಾರ್ಟ್ಮೆಂಟಲ್ಲಿ ನಾವು ರೈತರಿಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಅಂದರೆ ನಾವು 2 ಡಿಪಾರ್ಟ್ಮೆಂಟ್, ಒಂದು ಕ್ಲಿನಿಕ್ಸ್ ಅಂದರೆ ಹಾಸ್ಪಿಟಲ್. ಸೊ ಎಲ್ಲ ರೈತರು ದನ ಕರುಗಳನ್ನೇನು ತರ್ತಾರೆ ಅದೆಲ್ಲ ಅಲ್ಲಿ ಹಾಸ್ಪಿಟಲಿಗೆ ತೋರಿಸ್ತಾರೆ. ಅಲ್ಲಿ ಮತ್ತು ನಾವು ಗೈನಕಾಲಜಿ, ಸರ್ಜರಿ, ಮೆಡಿಸಿನ್ ಅಂದರೆ ಪ್ರಸೂತಿ, ಮರಿ ಹಾಕೋದು, ಇದು ಸಿಸೇರಿಯನ್ ಮಾಡೋದು, ಅದೆಲ್ಲ ಒಂದು ಸಪ್ರೇಟ್ ಡಿಪಾರ್ಟ್ಮೆಂಟ್ ಇದೆ. ಆಮೇಲೆ ಮೂಳೆ ಮುರಿದಿದ್ದು ಆಪ್ರೇಷನ್ ಮಾಡೋದು ಅದೊಂದು ಡಿಪಾರ್ಟ್ಮೆಂಟ್ ಇದೆ. ಆಮೇಲೆ ಮೆಡಿಸಿನ್, ರೋಗ ರುಜಿನ ಬಂದಿರ್ತಾವಲ್ಲ ಅದಕ್ಕಂತೇಳಿ ಬೇರೆ ಒಂದಿದೆ. ಸೊ ಅವೆಲ್ಲ ಇದಾವೆ. ಆಮೇಲೆ ನಿಮಗೆ ಬಂದವರಿಗೆ ಉಳ್ಕೊಳ್ಳೋಕೆ ಕೂಡ ಇಲ್ಲಿ ವ್ಯವಸ್ಥೆ ಇದೆ ನಮ್ಮಲ್ಲಿ. ಪೇಷಂಟ್ ಅಂತ ದೂರದಿಂದ ಬರ್ತಾರಲ್ಲ, ತೊಗೊಂಡು ಹೋಗೋಕ್ಕಾಗಲ್ಲ, ಇವತ್ತು ಆಪ್ರೇಷನ್ ಮಾಡಿಕೊಂಡು ಅವ್ರಿಗೆ ಇಲ್ಲಿ ಉಳ್ಕೊಳ್ಳೋಕ್ಕೆಲ್ಲ ವ್ಯವಸ್ಥೆ ಇದೆ. ಅದು ಬಿಟ್ಟರೆ ಇದು ನಮ್ಮದು ಲೈಫ್ ಸ್ಟಾಕ್ ಫಾರ್ಮ್ ಕಾಂಪ್ಲೆಕ್ಸ್ ಅಂತೇಳಿ ಜಾನುವಾರು ಸಾಕಾಣಿಕೆ ಸಂಖ್ಯೆ. ಅದು ಇಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ನಿಮ್ಮಂಗೆ ಬರ್ತಾರಲ್ಲ ರೈತರಿಗೆ ತೋರ್ಸೋಕ್ಕೆ ಅನುಕೂಲ ಆಗಲಿ ಅಂಥೇಳಿ ನಮ್ಮಲ್ಲಿ ಫಾರ್ಮ್ಗಳಿರ್ತಾವೆ. ನಮ್ಮಲ್ಲಿ ಆಡುಗಳು, ಎಲ್ಲ ರೀತಿಯ ಪ್ರಾಣಿಗಳನ್ನು ಹೆಂಗೆ ಸಾಕೋದು ಅನ್ನೋದಕ್ಕೆ ಆದರಿ ಇದು ಏನಂತೀವಿ ಪ್ರಾತ್ಯಕ್ಷಿಕೆಗಳು ಅವನ್ನ ಇಟ್ಕೊಂಡಿರ್ತೀವಿ. ಎಲ್ಲ ಒಂದು ಸ್ವಲ್ಪ ಹುಡುಗರಿಗೂ ತೋರಿಸ್ಬೇಕಲ್ಲ, ನಾವು ಡಾಕ್ಟ್ರುಗಳಿಗೆ ಹೆಂಗೆ ಟ್ರೀಟ್ಮೆಂಟ್ ಮಾಡೋದು, ಹೆಂಗೆ ಹಿಡ್ಕೊಳ್ಳೋದು ಇದೆಲ್ಲ. ಸೊ ಅದಕ್ಕೋಸ್ಕರ ಈ ನಮ್ಮ ಡಿಪಾರ್ಟ್ಮೆಂಟ್ ಅಂದರೆ ಎಲ್ಲ ಫಾರ್ಮ್ಗಳು ಬರ್ತವೆ. ಸೊ ಇದು ಹಳೆ ಕಾಲೇಜು, ಹಂಗಾಗಿ ಹಳೆಯ ಥರದ ಶೆಡ್ಗಳಿದ್ದಾವೆ. ಈಗ ಹೊಸ ಹೊಸ ಕಾಲೇಜುಗಳೆಲ್ಲ ಅತ್ಯಾಧುನಿಕ ಶೆಡ್ಗಳು ಬಂದಿದ್ದಾವೆ. ಸೊ ನಮ್ಮಲ್ಲಿ ಮುಖ್ಯವಾಗಿ ದನಗಳು, ಸಾಯಿವಾಲ್ ಆಕಳಿದೆ, ಮತ್ತು ಎಮ್ಮೆಗಳಿದೆ, ಮತ್ತು ಒಸ್ಮನಾಬಾದಿ ಆಡುಗಳಿದೆ, ಆಮೇಲೆ ಬಿದಿರಿ ಆಡುಗಳಿದೆ, ಮತ್ತು ಸಿರೋಯಿ ಆಡುಗಳಿದೆ, ಮತ್ತು ಕೆಂಗುರಿ ಅಂತೇಳಿ ಕುರಿಗಳಿದೆ, ಮತ್ತು ಎಲ್ಲ ರೀತಿಯ ಕೋಳಿ ತಳಿಗಳಿದ್ದಾವೆ ನಮ್ಮಲ್ಲಿ. ಒಂದು 10 ವೆರೈಟಿ ಕೋಳಿ ತಳಿಗಳಿವೆ. ಸೊ ಆಮೇಲೆ ಮೇವಿನ ತಳಿಗಳು ನಿಮಗೆ ನೋಡಲಿಕ್ಕೆ ಬೇಕಾಗಿ ಒಂದು 20 ಥರದ ತಳಿಗಳಿದ್ದಾವೆ. ಮತ್ತು ಅದು ಬಿಟ್ಟು ನಮ್ಮ ದನಗಳಿಗೆ ಅಂತೇಳಿ ನಾವು ಒಂದು 4 ವೆರೈಟಿ ಯಾವ್ಯಾವ ಚೆನ್ನಾಗಿ ಬರ್ತೋ ಅವನ್ನ ಹಾಕ್ಕೊಂಡಿದ್ದೀವಿ. ಅದಲ್ಲದೆ ಹಂದಿ ಸಾಕಾಣಿಕೆ, ಹಂದಿ ನಾವು ಇಟ್ಟಿಲ್ಲ, ಇಲ್ಲಿ ಡಿಮ್ಯಾಂಡ್ ಕಡಿಮೆ ಅಂಥೇಳಿ. ಕುದುರೆಗಳಿದ್ದಾವೆ ನಮ್ಮ ಹತ್ರ ಒಂದು ಸ್ವಲ್ಪ ಹುಡುಗರಿಗೆ ತೋರ್ಸೋಕ್ಕೆ. ಸೊ ಇಷ್ಟು. ಆಮೇಲೆ ಮೊಲಗಳು, ಇಲಿಗಳು, ಅವೆಲ್ಲ ಏನೇನು ನಮಗೆ ವೆಟರ್ನರಿ ಸಂಬಂಧಪಟ್ಟಿದ್ದು, ರಿಸರ್ಚಿಗೆ ಸಂಬಂಧಪಟ್ಟಿದ್ದು ಅನಿಮಲ್ಸ್ ಬೇಕು ಅದೆಲ್ಲ ಇಲ್ಲಿ ಇಟ್ಕೊಂಡಿರ್ತೀವಿ. ಆಮೇಲೆ ನಮ್ಮ ಡಿಪಾರ್ಟ್ಮೆಂಟ್ ಮುಖ್ಯವಾಗಿ ಮ್ಯಾನೇಜ್ಮೆಂಟ್ ಅಂದರೆ ದನಗಳನ್ನು ಯಾವ ರೀತಿ ಸಾಕಾಣಿಕೆ ಮಾಡ್ಬೋದು, ಆಮೇಲೆ ಶೆಡ್ ಯಾವ ರೀತಿ ಇರಬೇಕು, ಮೇವು ಯಾವ ರೀತಿ ಹಾಕಬೇಕು, ಹಿಂಡಿ ಯಾವ ರೀತಿ ಹಾಕಬೇಕು, ಅದನ್ನು ಹುಡುಗರಿಗೆ ಹೇಳಿಕೊಡ್ತಕ್ಕಂಥದ್ದು ನಮ್ಮ ಕೆಲಸ. ಅದ್ರ ಜೊತೆಗೆ ಟ್ರೈನಿಂಗ್ಗಳನ್ನು ಕೂಡ ಮಾಡ್ತೀವಿ ಇಲ್ಲಿ. ಸೊ ಇಲ್ಲಿ ಬರ್ರಿ, ಎಲ್ಲ ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀವಿ ನಾವು ನೋಡಿ. ಎಲ್ಲ ಮೇವಿನ ಬೀಜಗಳು ಇದ್ದಾವೆ ನೋಡ್ಬೋದು. ಮೇವಿನ ಬೀಜಗಳು ಫಂಡಿಗೆ ಅವರ ಇನ್ಶೂರೆನ್ಸ್ ಫ್ರೀ ಎಲ್ಲ ಅಂತ ಮಾಡ್ಯಾರ. ಅನ್ನ ಅಂದರೆ ಓಪಿ ಆಯಿತು, ಎ ಸಿ ಆಪರೇಷನ್ ಮಾಡಿಕೊಂಡು ಒಂದು 400 kg ಡಿಸ್ಟ್ರಿಬ್ಯೂಟ್ ಮಾಡಿ ಏನು ಮೂವಿಂಗಿದ್ದು 400 ಜನ ಕೊಟ್ಟಿದ್ದೆ. ಮೂವಿಂಗ್ ಕೇಸ್ ನೋಡ್ರಿ, ಮೊಲದ್ದು ಮೊಲ ಕೋಳಿ ಎಲ್ಲ ಬೇರೆ ಕಡೆ ಮೊಲ ಆಡನ್ನು ಇಡ್ತಾರೆ. ಇನ್ಫಾರ್ಮೇಷನ್ ಇದೆ ಹಾಂ. ಭಾಷಾ ಸರ್
ಇವು ಸಾಯಿವಾಲ್ ಹಾಕೋದು ನಾನು ನಿಮಗೆ ನಿನ್ನೆ ಹೇಳಿದ್ದಲ್ಲ. ಸೊ ಇವುಗೆ ಕೆಂಪು ಹೈಯೆಸ್ಟ್ ಹಾಲು ಕೊಡ್ತಕ್ಕಂಥ ತಳಿ ಅಂತ ತೋರಿಸಿದೆ ನಿಮಗೆ, ಗಿರ್ಲು ಮತ್ತು ಸಾಯಿವಾಲ್. ಇದು ಸಾಯಿವಾಲ್ ತಳಿ. ಸೊ ಇದು ನಮ್ಮ ದೇವಳಿ ಕ್ರಾಸ್, ಪ್ಯೂರ್ ದೇವಳಿ ಅಲ್ಲ. ದೇವಳಿ ಹಾಕಿದ್ರೆ ನಾವು ಇದು ಗೀರ್ ಸೆಮೆನ್ ಹಾಕಿದ್ವಿ. ಇದು ನೋಡ್ರಿ ಕಿವಿಗಿಂತ ನಿಮಗೆ ಹೇಳಿದ್ದೆ ಗೀರ್ ತಳಿ ಹೇಗಿರುತ್ತೆ ಅಂತ ಹೇಳಿ. ಸೊ ಕಿವಿ ಗೀರ್ ತಳಿ ಥರ ಇದೆ, ಬಟ್ ಮೈ ಬಣ್ಣ ದೇವಳಿ ಥರ ಇದೆ. ಸೊ ಇವು ದೇವಳಿ ಕ್ರಾಸ್, ಇಲ್ಲಿದೆ ನೋಡಿ, ಇದು ದೇವಳಿ ಹಾಕೋದು. ಸೊ ಇದು ದೇವಳಿ ಹಾಕೋದು ಇವೆಲ್ಲ. ಆಮೇಲೆ ನಿನ್ನೆ ನಿಮ್ಗೆ ಇನ್ನೊಂದು ತೋರಿಸ್ತೆ, ಟ್ರಾನ್ಸ್ಪರೆಂಟ್ ಜೆರ್ಸಿ ಹಿಂದೆ ಅದು ಇಟ್ಕೊಂಡ್ರಲ್ಲ, ಅದು ನೋಡಿ ಅದು ಜೆರ್ಸಿ ಹಾಕೋದು. ಇದಕ್ಕೂ ವ್ಯತ್ಯಾಸ ಇದೆ, ನೀಟಾಗಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇವು ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ಹಾಲು ಕೊಡ್ತಕ್ಕಂಥ ತಳಿ ಸಾಯಿವಾಲ್. ಮತ್ತು ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ತಳಿ ದೇವಳಿ. ಡ್ಯೂಯಲ್ ಪರ್ಪಸ್ ಅಂದರೆ ಹಾಲಿಗೂ ಉಪಯೋಗ ಮಾಡ್ಬೋದು, 5-6 ಲೀಟರ್ ಹಾಲು ಕೊಡ್ತದೆ ಚೆನ್ನಾಗಿರೋ ತಳಿ. ಮತ್ತು ಉಳುಮೆಗೂ ಕೂಡ ಉಪಯೋಗ ಮಾಡ್ಬೋದು. ಜರ್ಸಿ ತಳಿ ಹೆಚ್ಚಿಗೆ ಹಾಲು ಕೊಡ್ತಕ್ಕಂಥದ್ದು ಮತ್ತು ಹೆಚ್ಚು ಫ್ಯಾಟ್ ಇರ್ತಕ್ಕಂಥ ಆಕಳು. ಸೊ ಇದು ಕೊಟ್ಟಿಗೆ ಪದ್ಧತಿ ನಿನ್ನೆ ನಿಮಗೆ ಹೇಳಿದ್ದ ನಾನು, ಬಾಲಕ್ಕೆ ಬಾಲ ಕಟ್ಟಿ ಮಾಡುವಂಥ ಪದ್ಧತಿ ಇಲ್ಲಿ ನೋಡ್ಬೋದು ನಿಮ್ಗೆ, ಐಡಿಯಲ್ ಫಾರ್ಮಿಂಗ್. ಸೊ ಬಾಲಕ್ಕೆ ಬಾಲ ಕಟ್ಟಿ ಮಾಡೋದ್ರಿಂದ ಏನಾಗುತ್ತೆ, ಗಟರ್ನ ಒಂದೇ ಕಡೆ ಇರೋದ್ರಿಂದ ಒಬ್ಬರೇ ಲೇಬರ್ ಎಲ್ಲ ಕ್ಲೀನಿಂಗ್ ಎಲ್ಲ ಈಸಿ ಆಗುತ್ತೆ. ಮತ್ತು ನಿನ್ನೆ ನೀವು ಕೇಳಿದ ರಬ್ಬರ್ ಮ್ಯಾಟ್ ಬಗ್ಗೆ, ರಬ್ಬರ್ ಮ್ಯಾಟ್ ಇಲ್ಲಿ ಹಾಕಿದ್ದು ನೋಡಿ. ರಬ್ಬರ್ ಮ್ಯಾಟು ಯಾಕೆ ದನಗಳಿಗೆ ಮಲ್ಕೊಳ್ಳೋಕ್ಕೆ, ರೆಸ್ಟ್ ಮಾಡಲಿಕ್ಕೆ ಇಂಪಾರ್ಟೆಂಟ್ ಅಂದರೆ, ನಾವು ಬರೀ ನೆಲದ ಮೇಲೆ ಹಾಕಿದ್ಕಿಂತ ರಬ್ಬರ್ ಮ್ಯಾಟ್ ಮೇಲೆ ಇಟ್ಟರೆ ಜಾಸ್ತಿ ಹೊತ್ತು ರೆಸ್ಟಿಂಗ್ ಆಗುತ್ತೆ. ಜಾಸ್ತಿ ಹೊತ್ತು ರೆಸ್ಟಿಂಗ್ ಆದಾಗ ಸರ್ಕ್ಯುಲೇಷನ್, ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ. ಅವಾಗ ಹಾಲಿನ ಉತ್ಪಾದನೆ ಜಾಸ್ತಿ ಆಗುತ್ತೆ ಚಾನ್ಸಸ್. ಸೊ ಇಷ್ಟು ಈ ಸಾಯಿವಾಲ್ ಆಕಳುಗಳು ನಾವು ಪಂಜಾಬಿಂದ ತಂದಿರ್ತಕ್ಕಂಥದ್ದು. ಅವು 10-12 ಲೀಟ್ರ್ ಹಾಲು ಕೊಡುತ್ತೆ. ಬಟ್ ನಮ್ಮಲ್ಲಿ 6 ಲೀಟ್ರ್ 8 ಲೀಟ್ರ್ ತನಕ ಕೊಡ್ತಿದ್ದಾವೆ ನಮ್ಮ ವಾತಾವರಣಕ್ಕೆ. ಸೆಟ್ ಆಗಬೇಕಲ್ಲ, ಹಾಗಾಗಿ ಫಸ್ಟ್ ಸೂಲ್ ಆಗಿದ್ದಾವೆ ಈಗೆಲ್ಲ ಒಬ್ಬರಿಗೆ. ಇವು 3 ಲೀಟ್ರ್ 4 ಲೀಟ್ರ್ ಕೊಡ್ತದೆ. ಈಗೆಲ್ಲ ಕರುಗಳು ಹಾಕಿದಾವೆ, ಎಲ್ಲ ಕೆಲವೊಂದು ಪ್ರೆಗ್ನೆಂಟ್ ಇದಾವೆ. ಈಗ ನಾವು ಈಗ ಕೃತಕ ಗರ್ಭಧಾರಣೆ ಮಾಡ್ತಾರೆ. ನೀವು ಹೆಂಗೆ ಪಶು ಸಖಿಯರು ನೀವು ಕಲ್ತಿರ್ತಾರೆ, ಅವರು ನೋಡಿರ್ತಾರೆ. ಸೊ ಇವರೆಲ್ಲ ನಾನು ಆಗಲೇ ಹೇಳಿದೆಲ್ಲ ಪ್ರಸೂತಿ ತಜ್ಞರು, ಅಂದರೆ ಗೈನಕಾಲಜಿಸ್ಟ್ ಆಶಾ ಸರ್ ಅಂತಿದ್ದಾರೆ. ಸೊ ಅವರೆಲ್ಲ ಇದಕ್ಕೆ, ಈ ಆಕಳುಗಳು ನಮ್ಮಲ್ಲಿ ಗಬ್ಬ ಆಗಿರಲಿಲ್ಲ, ಹಾಗಾಗಿ ಎಲ್ಲವನ್ನೂ ಒಂದೇ ಸರಿ ಗಬ್ಬ ಮಾಡೋದು. ನಿಮಗೆ ಎಲ್ಲ ಒಂದೇ ಸರಿ ಗಬ್ಬ ಮಾಡ್ತಕ್ಕಂಥ, ಈಗ ಅಂದರೆ ಒಂದೇ ದಿನ ಎಲ್ಲ ಈಗ ಬೆದಿಗೆ ಬಂದವು. ಇಂಜೆಕ್ಷನ್ ಕೊಟ್ಟಿರ್ತೀವಿ 21 ದಿನ. ಸೊ ಇಂಜೆಕ್ಷನ್ ಕೊಟ್ಟಿದ್ದಕ್ಕೆ ಎಲ್ಲ ಒಂದೇ ಸರಿ ಬೆದಿಗೆ ಬಂದವು. ಮತ್ತು ಕರು ಹಾಕೋದು ಕೂಡ ಎಲ್ಲ ಒಂದೇ ಸರಿ ಆಗ್ತವೆ, 1 ವಾರ ಹೆಚ್ಚು ಕಡಿಮೆ. ಸೊ ಅವಾಗೇನಾಗುತ್ತೆ, ನಮಗೆ ಹಾಲು ಪ್ಲ್ಯಾನ್ ಮಾಡ್ಕೋಬೇಕು, ಕಂಟಿನ್ಯೂಸ್ ಹಾಲು ಇರೋಂಗೆ ನಮ್ಮ ಫಾರ್ಮಲ್ಲಿ. ಆಯ್ತು ಸರ್, ಮುಗಿತಾ? ನಿಮಗೆ ಕೊಟ್ಟಿಗೆಗಳಲ್ಲಿ ಈಗ ನಮ್ಮಲ್ಲಿ ಈ ಚಳಿನೂ ಜಾಸ್ತಿ ಇರುತ್ತೆ, ಬಿಸಿಲು ಜಾಸ್ತಿ ಇರುತ್ತೆ. ಸೊ ಬೇಸಿಗೆಗಾಲದಲ್ಲಿ ಈ ದನಗಳಿಗೆ, ಅದು ಎಮ್ಮೆಗಳಿಗೆ ಎಸ್ಪೆಷಲಿ ಈ ಬಿಸಿಲು ತಡೆಯಲ್ಲ, ಹಂಗಾಗಿ ಇಲ್ಲಿ ಫಾಗರ್ಸ್ ಇಟ್ಟಿದ್ದೀವೆಲ್ಲ. ಸೊ ಬೇಸಿಗೆಗಾಲದಲ್ಲಿ ನಾವು ಅದು ಯೂಸ್ ಮಾಡ್ತೀವಿ. ಅಂದರೆ ಫ್ಯಾನ್ಸ್ ಇರೋದು. ಸೊ ಫ್ಯಾನ್ಸು ಫಾಗರ್ಸು ಯೂಸ್ ಮಾಡ್ತೀವಿ, ಅಂದರೆ ತಂಪು ಇರುತ್ತೆ ಒಳಗಡೆ ಸೈಡ್. ಸೊ ಅವಕ್ಕೆಲ್ಲ ಫಾಗರ್ಸು ಫ್ಯಾನ್ಸು ಹಾಕ್ತೀವಿ. ಹೆಚ್ಚು
ಇದು ಎಮ್ಮೆ ಶೆಡ್ ಇದೆ. ನಾವು ಈಗ ಸಾಯಿವಾಲ್ ಹೊಸ ಆಕಳು ತಂದಿದ್ದು ಸಾಯಿವಾಲ್ ಕಟ್ತಾ ಇದ್ದೀವಿ. ಕರುಗಳಿಗೆಲ್ಲ ಅಲ್ಲಿ ಮಾಡ್ಕೊಂಡಿದ್ದೀವಿ. ಸೊ ಎಲ್ಲ ದಿನ ಹಾಲು ಬೆಳಿಗ್ಗೆ 6 ಗಂಟೆಗೆ ಇಡ್ತಾರೆ ಮತ್ತು ಸಾಯಂಕಾಲ 4 ಗಂಟೆಗೆ ಇಡ್ತಾರೆ. 2 ಹೊತ್ತು ಹಾಲು ಇಡ್ತಾರೆ. ಸೊ ಇವು ಕಡಿಮೆ ಅಂದರೆ 6 ಲೀಟ್ರು 7 ಲೀಟ್ರಿಂದ ಕೈಯಲ್ಲೇ ಇಡ್ತಾರೆ. ಇಲ್ಲಾಂದ್ರೆ ಮಿಲ್ಕಿಂಗ್ ಮೆಷಿನ್ ಇದೆ ನಮ್ಮ ಹತ್ರ. ಹೆಚ್ಚಿಗೆ ಹಾಲು ಕೊಟ್ಟಾಗ ಮಿಲ್ಕಿಂಗ್ ಮೆಷಿನ್ ಯೂಸ್ ಮಾಡ್ತೀವಿ. ಇವೆಲ್ಲ ನೋಡಿ ಏನು ಥರ ಇದೆ. ಒಂದು 3-4 ತಿಂಗಳಿದೆ. ಸಾಯಿವಾಲ್ ಇದು ಜರ್ಸಿ ಇದೆ. ಬರ್ರಿ. ಸೊ ನಾವು ಪೂರಾ ತಿಪ್ಪಿ ಹಿಂಗೆ ಇದು ಓಪನ್ ಗ್ರೌಂಡ್ನಾಗ ಹಾಕಿಬಿಟ್ರೆ ಅದರಲ್ಲಿ ನ್ಯೂಟ್ರಿಯೆಂಟ್ ಲಾಸ್ ಆಗುತ್ತೆ. ಅಂದರೆ ಮಳೆ ಬಿಸಿಲಿಗೆ ಎಲ್ಲ ಒಣಗಿ ಇದಾಗ್ಬಿಡುತ್ತೆ. ಹಂಗಾಗಿ ಈ ಥರ ಪಿಟ್ ಮೆಥಡ್ ಇದು ಪೂರ್ತಿ ಇದು ಗುಂಡಿ ಇದೆ. ಇದು ಗುಂಡಿ ಒಳಗೆ ಈಗ ಸಗಣಿ ತುಂಬಿದ್ದೀವಿ ನಾವು ನೋಡ್ರಿ. ಅವಾಗವಾಗ ಇದು ಫಿಲ್ ಮಾಡಿಸ್ತಿರ್ತೀವಿ. ಇದು ಪೂರ್ತಿ ಗುಂಡಿ ಇದೆ. ಒಂದು 10-15 ಫೀಟ್ ಆಳ ಇದೆ. ಅಲ್ಲೂ ಇದೆ, ಇಲ್ಲೂ ಇದೆ. ಇದು ನೋಡಿ ಇದ್ರೆ ಒಳಗೆ ಪೂರ. ಸೊ ಇದರಲ್ಲಿ ಕೊಳೆಯುತ್ತೆ. ಅದು ಇದು ಗೊಬ್ಬರ ಇರುತ್ತೆ. ಸೊ ಹೀಟ್ ಇನ್ಕ್ರಿಮೆಂಟ್ ಆಗಿದ್ರೆ 90 ಡಿಗ್ರಿ ಫ್ಯಾರನ್ಹೀಟ್ನಾಗ ಹೋಗಿ ಸೊ ಕಾಂಪೋಸ್ಟಿಂಗ್ ಆಗುತ್ತೆ. ಕಾಂಪೋಸ್ಟಿಂಗ್ ಆದಾಗ ಏನಾಗುತ್ತೆ, ಸೊ ಈ ಥರ ಇದೆಲ್ಲ ಸಗಣಿನೇ ಇದೆ, ಎಲ್ಲ ಮಣ್ಣು ಥರ ಆಗಿದೆ ನೋಡಿ. ಸೊ ನಿಮಗೆ ಎರೆಹುಳು ಗೊಬ್ಬರ ಥರನೇ ಇದು ಕೂಡ ಆಗಿದೆ. ಸೊ ಹಂಗಾಗಿ ಯಾವಾಗಲೂ ಪಿಟ್ ಮೆಥಡಲ್ಲಿ ಮಾಡೋದು ಸೂಕ್ತ. ಅದ್ರ ಜೊತೆಗೆ ಕೆಳಗಡೆ ಸಿಮೆಂಟ್ ಇದ್ದರೆ ಭಾಳ ಒಳ್ಳೆಯದು. ನಮ್ಮಲ್ಲಿ ಇದು ನೆಲ ಕಲ್ಲು ನೆಲ ಇರೋದ್ರಿಂದ ನಾವು ಅದನ್ನೇನು ಮಾಡೋಕ್ಕೆ ಹೋಗಿಲ್ಲ. ಇಲ್ಲಾಂದರೆ ಸ್ಟ್ರಕ್ಚರ್ಡ್ ಮಾಡಿಕೊಂಡು ಒಳಗಡೆ ಸಿಮೆಂಟ್ ಮಾಡಿಬಿಟ್ಬಿಟ್ರೆ ನಿಮಗೇನು ಲಾಸ್ ಆಗೋಲ್ಲ, ಅಂದರೆ ಸಗಣಿ. ಸೊ ಬಟ್ ಏನಂದರೆ ಇದು ಮಾಡಬೇಕಂದ್ರೆ ನೀವು ನೆಕ್ಸ್ಟ್ ಸಮ್ಮರ್ ಒಳಗಡೆ ಖಾಲಿ ಮಾಡ್ಕೊಂಬಿಡ್ಬೇಕು. ಹಾಗೆ ಮತ್ತು ಮಳೆಗಾಲಕ್ಕೆ ಬಿಟ್ಟರೆ ಮತ್ತೆ ನೀರು ತುಂಬ್ಕೊಂಡು ಎಲ್ಲ ವೇಸ್ಟ್ ಹಾಳಾಗುತ್ತೆ. ಸೊ ಮಾಡೆಲ್ ಈ ಅಂದರೆ ಹಳೇದು ಒಂದು 20 ವರ್ಷದ್ದು. ಹಾಗಾಗಿ ಅದು ಸ್ವಲ್ಪ ಕೊಲೆಪ್ಸ್ ಆಗಿತ್ತು. ಹಾಗಾಗಿ ಹೊಸ ಸ್ಟಾರ್ಟರ್ ಫೋರು ಅದೆಲ್ಲ ತರಿಸಿದ್ವಿ. ಸೊ ಇವು ಯಾವಾಗಲೂ ಕುರಿಗಳು ಇಂಟೆನ್ಸಿವ್ ಫಾರ್ಮಿಂಗ್ ಮಾಡ್ಬೇಕಾದ್ರೆ ನೀವು ಹೊರಗಡೆ ವರಾಂಡ ಏನಿತ್ತು ಪ್ಯಾಡಕ್ ಸಿಸ್ಟಮ್ಮು ಭಾಳಷ್ಟು ಇಂಪಾರ್ಟೆಂಟು. ಕೇವಲ ಒಳಗೆ ಶೆಡ್ ಒಳಗೆ ನೀವು ಕುರಿಗಳನ್ನು ಹಾಕಿದರೆ ಒಕ್ಕಲ ಅಂದರೆ ತಿಂದಿದ್ದು ಅರ್ಗಲ್ಲ, ಅಂದರೆ ತೆಳ್ಳಗಾಗ್ಬಿಡ್ತಾವೆ. ಬಿಸಿಲು ಬೀಳಬೇಕು, ಆಮೇಲೆ ಓಡಾಡ್ಬೇಕು ಅನಿಮಲ್. ಸೊ ಹಂಗಾಗಿ ಇಷ್ಟು ಏರಿಯಾ ನಿಮಗೆ ಮಿನಿಮಮ್ಮು ಒಂದು ಶೆಡ್ ಮುಂದೆ ಇರಬೇಕಾಗುತ್ತೆ. ಆವಾಗ ನೀವು ಹೊರಗಡೆ ಬಿಟ್ಟು ಒಳಗಡೆ ಕ್ಲೀನಿಂಗ್ ಮಾಡ್ಕೊಳ್ಳೋಕ್ಕೆ ಇನ್ನೊಂದಕ್ಕೆ ಉಪಯೋಗ ಮಾಡ್ಬೋದು. ಆಮೇಲೆ ಈ ಮೇಂಜರ್ ಕೂಡ ಇಂಪಾರ್ಟೆಂಟ್. ಯಾಕಂದರೆ ನಮ್ಮಲ್ಲಿ ಆಡುಗಳು ಕುರಿಗಳೇನು ಮಾಡ್ತವೆ, ಮೇಲೆ ಹತ್ತಿ ಬಿಡ್ತವೆ. ಸೊ ಅದಕ್ಕೋಸ್ಕರ ಈ ರೀತಿ ನಾವು ಡಿಸೈನ್ ಮಾಡ್ತೀವಿ. ಇಲ್ಲಿ ನೋಡಿರಿ, ಇಲ್ಲಿ ಮೇವು ಹಾಕಬೇಕು, ಇಲ್ಲಿ ಫೀಡ್ ಹಾಕಬೇಕು. ಸೊ ಆವಾಗ ಅದಕ್ಕೆ ಹತ್ತಕ್ಕೂ ಆಗಲ್ಲ. ಆಮೇಲೆ ಇಲ್ಲಿಂದ ಮೇವು ತಿನ್ನುತ್ತೆ, ಅಲ್ಲಿಂದ ಫೀಡ್ ತಿನ್ನುತ್ತೆ. ಸೊ ಈ ರೀತಿ ಡಿಫ್ರೆಂಟ್ ಡಿಸೈನ್ಸ್ ಇದನ್ನೆಲ್ಲ ನಾವಿಲ್ಲಿ ಸ್ಟಡಿ ಮಾಡ್ತೀವಿ, ಸಂಶೋಧನೆ ಮಾಡಿ ಈ ಥರ ಡಿಸೈನ್ ಮಾಡಿ. ಸೊ ಇವು ಕೆಂಗುರಿ ಕುರಿಗಳು, ಮರಿಗಳು ಅಷ್ಟೇ ಇಲ್ಲಿ ಬಿಡ್ತೀವಿ. ಫೀಡ್ ಹಾಕಿರ್ತೀವಿ, ಅವಕ್ಕೆಲ್ಲ ನೀರು ಫೀಡ್ ಅಂದರೆ ಮರಿಗಳು ಅದು ಸ್ವಲ್ಪ ಹುಳ ಬಿದ್ದಿದ್ದಾವೆ. ಹಾಗಾಗಿ ಇದಾಗಿ ಅದು ಆರಾಮಿಲ್ಲದ್ದು. ಮತ್ತು ಮರಿಗಳೆಲ್ಲ ಇಲ್ಲೇ ಬಿಡ್ತಾರೆ. ಉಳಿದಿದ್ದು ದೊಡ್ಡವೇನಿದ್ದಾವೆ ಕುರಿಗಳು ಇಂಥವೇ ಇದಾವೆ ಎಲ್ಲವು. ಸೊ ಅವನ್ನ ಮೇಯಕ್ಕೆ ಕರ್ಕೊಂಡು ಹೋಗ್ತಾರೆ. ಕೆಂಗುರಿ ಅಂತೇಳಿ ನಮ್ಮ ರಾಯಚೂರು, ಯಾದಗಿರಿ, ಈಗ ಬೀದರ್ನಾಗೂ ಇದಾವೆ. ಬೀದರು ಭಾಳ ಇದಾವೆ. ಸೊ ಈಗ ಎಲ್ಲ ಕಡೆ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಹೋದ್ರೆ ನೀವು ಕೆಂಗುರಿ ಸಿಗುತ್ತೆ. ಯಾಕಂದರೆ ಅವು ಯಾವಾಗ ಅವು ಬಿಜಾಪುರ ಇಲ್ಲ ಇಲ್ಲ, ಅವೆಲ್ಲ ತಾಯಿಗಳು ಮರಿಗಳು ಇಲ್ಲೇ ಬಿಟ್ಟು 1-2 ಕೊಡ್ತವೆ. ಆ ಕಡೆ ಆಡಿದವು ನೋಡ್ರಿ. ಸೊ ಇದು ಆ್ಯಕ್ಚುಲಿ ನಮ್ದು ಎತ್ತರದ ಮನೆ ಪದ್ಧತಿ ಇತ್ತು. ಈಗ ನಾವು ಅದು ಸ್ವಲ್ಪ ಡ್ಯಾಮೇಜ್ ಆಗಿಕ್ಕೆ ಎಲ್ಲ ತೆಗೆದಿರ್ತೀವಿ. ಸೊ ಇಲ್ಲಂದ್ರೆ ಎತ್ತರದ ಮನೆ ಪದ್ಧತಿ ಅಂದರೆ ಮೇಲ್ಗಡೆ ನಾವು ಅಲ್ಲಿ ಕಟ್ಟಿಗೆ ಇದಾವೆ ನೋಡ್ರಿ, ಸ್ಟ್ಯಾಂಡರ್ಡ್ ಟೂಲ್ ಅಂತೇಳಿ ಮೇಲ್ಗಡೆನೇ ಇದ್ದು. ಸೊ ಮೇಲ್ಗಡೆ ನಿಮ್ಗೆ ಲೇಬರ್ ಇಂಟೆನ್ಸಿಟಿ ಕಮ್ಮಿ ಅಂದರೆ ಒಬ್ಬರೇ 10 ನಿಮಿಷದಲ್ಲಿ ಕಸ ಹೊಡೆದ್ಬಿಡ್ಬೋದು. ಈಗ ಏನಾಗುತ್ತೆ, ಈಗ ನೋಡ್ರಿ ಮಧ್ಯಾಹ್ನ ಆಗುತ್ತೆ ಎಲ್ಲ ಕ್ಲೀನ್ ಮಾಡೋಕ್ಕೆ. ಸೊ ಎಲ್ಲ ಎತ್ತಿ ಹೋಗಿ ಅಲ್ಲಿ ಹಾಕ್ತದೆ. ಅದು ಹಂಗಲ್ಲ, ಮೇಲ್ಗಡೆ ಕ್ಲೀನ್ ಮಾಡಿಬಿಟ್ಟಿದ್ರು ನಾವು 6 ತಿಂಗಳಿಗೆ ಒಂದ್ಸರಿ ಕ್ಲೀನ್ ಮಾಡ್ತೀವಿ. ಈಗ ಅಂಥದ್ದೇ ಶೆಡ್ ಮಾಡ್ತಾ ಇದ್ದೀವಿ ಈಗ ಹೊಸ. ಬರೀ ದನ ಆಕಳು ಅಷ್ಟೇ ಅಲ್ಲ, ಹುಡುಗರು
ಇದು ವೈಲ್ಡ್ ಲೈಫು ಟ್ರೀಟ್ಮೆಂಟ್ ಮಾಡಕ್ಕೆ ಹೋಗ್ತಾರೆ. ಮೊನ್ನೆ ಆನೆ ಒಂದು ಬಿದ್ದಿತ್ತು ನೋಡ್ರಿ, ಟಿವಿಗೆಲ್ಲ ಬರ್ತಿತ್ತು. ಸೊ ಅದನ್ನೆಲ್ಲ ಮಾಡಿದ್ದು ನಮ್ಮ ಡಾಕ್ಟರ್, ನಮ್ಮ ಜೂನಿಯರ್ಸೆ ಅಲ್ಲಿ ಎತ್ತಿ ಅದಕ್ಕೆಲ್ಲ ಅರವಳಿಕೆ ಮದ್ದು ಕೊಟ್ಟು. ಹಾಗೆ ಕುದುರೆ ರೇಸ್ ಫಾರ್ಮ್ಗಳು ಇರ್ತವೆ, ವಿಜಯ ಮಲ್ಯಂದೆಲ್ಲ ಹೆಸರು ಕೇಳಿರಿ, ಅವರೆಲ್ಲ ರೇಸ್ ಫಾರ್ಮ್ಗಳಿದ್ದಾವೆ. ಅಂಥ ಹತ್ರ ಕೆಲಸ ಮಾಡೋಕ್ಕೂ ನಮ್ಮ ವೆಟರ್ನರಿ ಹುಡುಗರು ಹೋಗ್ತಾರೆ. ಸೊ ಅವರಿಗೆ ಅನುಕೂಲ ಆಗಲಿ, ಅವ್ರು ಇದ್ರ ಮೇಲೆ ಇಂಟ್ರೆಸ್ಟ್, ಅದ್ರ ಮೇಲೆ ಸ್ಟಡಿ ಮಾಡಲಿ ಅಂತೇಳಿ ಇಲ್ಲಿ ನಾವು ಸಣ್ಣ ದೊಡ್ಡವೇ ಇದ್ದು ಕುದುರೆಗಳು. ಈಗ ಅವು ಸತ್ತೋದ್ಮೇಲೆ ಇವು ಬೆಳಗಾಮಿಂದ ಇವೊಂದು ರಿಸರ್ಚ್ ಮಾಡ್ತಿದ್ವಿ, ಹಂಗಾಗಿ ಇವೊಂದು 4 ಕುದುರೆ ತಂದಿದ್ದೀವಿ. ಇವು ನಮ್ಮ ಕರ್ನಾಟಕದ ಲೋಕಲ್ ಕುದುರೆ, ಇವು ಪೋನಿ ಅಂತ ಕರಿತೀವಿ. ಅಂದರೆ ಕುದುರೆ ಅಂದರೆ 14 ಹ್ಯಾಂಡ್ಸ್ಗಿಂತ ದೊಡ್ಡವು ಇರ್ತವೆ, ಎತ್ತರ ಇರ್ತವೆ. ಇಲ್ಲಿ ನೋಡ್ತಿರಲ್ಲಿ ಬೀದರಲ್ಲಿ ಭಾಳ ಇದಾವೆ. ಸೊ ಇವು ಪೋನಿ, ಅಂದರೆ ಕುದುರೆನೇ ಸ್ವಲ್ಪ ಸಣ್ಣ ಜಾತಿ ಇದೆ. ಅದು ಗೇಟ್ ಹಾಕಿ. ಸೊ ನೀರು ನಿಮಗೆ ಯಾವಾಗಲೂ ತೊಟ್ಟಿ ಅದಕ್ಕೆ ರೆಗ್ಯುಲರ್ ಆಗಿ ಕ್ಲೀನಿಂಗ್ ಮಾಡಬೇಕು, ಮತ್ತು ವೈಟ್ ವಾಶ್ ಅಂದರೆ ಸುಣ್ಣ ಬೆಳಿಬೇಕು. ಸೊ ಅದು ಭಾಳಷ್ಟು ಇಂಪಾರ್ಟೆಂಟ್. ಇಲ್ಲಾಂದ್ರೆ ಏನಾಗುತ್ತೆ, ಪಾಚಿ ಕಟ್ಕೊಂಡು ಅಲ್ಲಿಂದನೇ ಎಲ್ಲ ಕುರಿಗಳು ಆಡುಗಳಿಗೆ ಇನ್ಫೆಕ್ಷನ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಯಾವಾಗಲೂ ಪ್ರತಿ ವಾರಕ್ಕೊಂದ್ಸರಿ ಕ್ಲೀನ್ ಮಾಡಿ ಅದನ್ನು ತೊಳೆಸಿ ಇಡಬೇಕಾಗುತ್ತೆ. ಇಲ್ಲೆಲ್ಲ ಚಾಪ್ ಕಟ್ಟಿಂಗ್ ಇದೆಲ್ಲ ಇಲ್ಲಿ ಮಾಡ್ಕೊತೀವಿ ನಾವು. ಮೇವು ಇದ್ರದ್ದೆಲ್ಲ ಬೆಳಗ್ಗೆ ಮೇವು ನಿನ್ನೆ ತಂದು ಹಾಕಿರ್ತಾರೆ, ಇವತ್ತು ಈಗ ಮತ್ತೆ ಹೋಗಿದ್ದಾರೆ ಲೋಡ್ ತರಕ್ಕೆ. ಸೊ ತಂದು ಪ್ರತಿದಿನ ಈಗ ಚಾಪ್ ಮಾಡಿ ಆ ಸೆಟ್ಟಿಗೆ ಹೋಗಿ ಇಟ್ಟು ಬಂದಂತೆ. ಸೊ ಚಾಪಿಂಗ್ ಭಾಳ ಇಂಪಾರ್ಟೆಂಟ್. ಡೈರೆಕ್ಟ್ ಹಾಕಿದರೆ ಎಲ್ಲ ಮೇವು ವೇಸ್ಟ್ ಆಗುತ್ತೆ, ಆಮೇಲೆ ಸರಿಯಾಗಿ ತಿನ್ನಲ್ಲ ದನಗಳು. ಅದಿಗೆ ಹೇಳಿದ್ರೆ ಸೂಪರ್ ನೇಪಿಯರ್ ಅಂತೇಳಿ, ಇದು ಸೂಪರ್ ನೇಪಿಯರ್ ಬೆಳೆ ಇದೆ. ಸೊ ಚಾಪ್ ಮಾಡಿ ಹೋಗಿ ಇಡ್ತಾರೆ. ಆಮೇಲೆ ಯಾವ್ಯಾವ ಕುರಿಗೆ ಆಡುಗಳು ಮರಿಗಳು ಹುಡ್ತಾವಲ್ಲ ಅವನ್ನೆಲ್ಲ ತಂದು ಇಲ್ಲಿ ಒಳಗಾಗ್ತೀವಿ. ಯಾಕಂದರೆ ಈಗ ಚಳಿಗಾಲ ತುಂಬ ಇರೋದ್ರಿಂದ ತುಂಬ ಮಾರ್ಟಾಲಿಟಿ ಜಾಸ್ತಿ ಇರುತ್ತೆ. ಅಂದರೆ ಮರಿಗಳು ಚಳಿ ತಡ್ಕೊಳ್ಳೋಕ್ಕಾಗದೆ ಸತ್ತು ಬಿಡ್ತವೆ. ಹಾಂ, ಕಾಲಲ್ಲಿ ಎಲ್ಲ ಆಡುಗಳು ಯಾವ್ಯಾವ ಮರಿ ಹಾಕ್ತಾವಲ್ಲ, ಮರಿ ಹಾಕಿದ ತಕ್ಷಣ ಇಲ್ಲಿ ತಂದಿರ್ತೀವಿ. ಯಾಕಂದ್ರೆ ಸ್ವಲ್ಪ ಇಲ್ಲಿ ಡೈರೆಕ್ಟ್ ಚಳಿ ಪಡೆಯಲ್ಲ. ಆಮೇಲೆ ಆ ಬಾಕ್ಸ್ ಮಾಡಿದ್ದೀವಿ ನೋಡಿ, ಅದರಲ್ಲಿ ರಾತ್ರಿ ಎಲ್ಲ ಮರಿಗಳನ್ನ ಹಾಕ್ಬಿಡ್ತೀವಿ. ಒಂದು ಹೀಟ್ ಲ್ಯಾಂಪ್ ಇರುತ್ತೆ, ಅದರಲ್ಲಿ ಹಾಕ್ಬಿಡ್ತೀವಿ. ಬಟ್ ಇವೆಲ್ಲ ಏನಾಗುತ್ತೆ, ಚಳಿಗೆ ಸತ್ತೋಗ್ಬಿಡ್ತವೆ. 3 ಒಂದೇ ಮರಿ ಹಾಕಿರ್ತೀವಿ, ಇದು 2 ಹಾಕಿರೋದು ಸರ್. ಇದು ಹೊಸ್ಮನೆ ಬದಿ ಆ ಕಡೆ ಎಲ್ಲ ಇದಾವೆ ನೋಡ್ರಿ. ಆ ಕಡೆ ಇಲ್ಲಿ ಒಟ್ಟು ತಾಯಿ ಮರಿ ಅಷ್ಟೇ ಇಲ್ಲಿ ಅದು ಸಿರೋಳಿ ಅಲ್ಲಿದೆ ಬರ್ತಾರೆ. ಇಂಪಾರ್ಟೆಂಟ್ ಇದು ಸೈಲೆನ್ಸ್. ಆ ಕಡೆ ಮುಂದೆ ಸೊ ಸೈಲೇಜ್ ಮಾಡ್ತೀವಿ. ಪಿಟ್ಟಲ್ಲಿ ಮಾಡ್ತೀವಿ ಮೊದಲೆಲ್ಲ. ಅದು ದೊಡ್ಡ ದೊಡ್ಡ ಗುಂಡಿ ತೋಡಿ ಅದರಲ್ಲೆಲ್ಲ ಚೀಲ ಇಟ್ಟು ಮಾಡ್ತಿದ್ವಿ. ಈಗಾಗಲ್ಲ, ಈಗೆಲ್ಲ ಮೆಷಿನರಿ ಚೆನ್ನಾಗಿ ಬಂದಿದೆ. ಇದು ಮೆಷಿನ್ ತಂದಿದ್ದೀವಿ. ಸೊ ಇದೇನೆಂದರೆ ಇಲ್ಲಿ ನಾವು ಬ್ಯಾಗ್ಸ್ ಇದಾವೆ, ನಮ್ಮ ಸೈಲೇಜ್ ಮಾಡೋ ಬ್ಯಾಗ್ಸ್, ದಪ್ಪನು HDP ಬ್ಯಾಗ್ಸ್ ಬರ್ತವೆ. ಅವನ್ನ ಇಲ್ಲಿಗೆ ಹಾಕಿಬಿಡ್ತೀವಿ. ಹಾಕಿ ಇದನ್ನು ಲಾಕ್ ಮಾಡ್ಕೊತೀವಿ. ಲಾಕ್ ಮಾಡಿ ಸೊ ಇಲ್ಲಿ ಚಾಪ್ ಅಂದರೆ ಇದನ್ನು ಇಲ್ಲಿ ಚಾಪ್ ಮಾಡ್ತೀವಿ. ಇಲ್ಲಿ ಮೇವು ಹಾಕಿದರೆ ಸೀದಾ ಮೇವು ಹೋಗಿ ಇದ್ರ ಮುಖಾಂತರ ಇಲ್ಲಿ ಒಳಗಡೆ ಬೀಳುತ್ತೆ. ಸೊ ಇಲ್ಲಿಂದ ಆ ಚೀಲ ಫಿಲ್ ಆಗುತ್ತೆ. ಇದನ್ನು ಹಾಕ್ಬಿಟ್ರೆ ಸೊ ಚೀಲ ಎಲ್ಲ ಫಿಲ್ ಆಗುತ್ತೆ. ಚೀಲ ಫಿಲ್ ಆದಮೇಲೆ ಮತ್ತೆ ಇದನ್ನೇನು ಮಾಡ್ತೀವಿ, ಇದನ್ನು ತಿರುಗಿಸ್ಕೊತೀವಿ ಅಲ್ಲಿಗೆ. ಸೊ ಇಲ್ಲಿಗೆ ಬರುತ್ತೆ. ಸೊ ಇಲ್ಲಿಗೆ ಬಂದಮೇಲೆ ಕಂಪ್ರೆಸರ್ ಇದೆ ನೋಡಿರಿ, ಅಲ್ಲಿ ಹೋಗಿದೆ ಒಳಗಡೆ. ಸೊ ಅದನ್ನು ಪ್ರೆಸ್ ಮಾಡ್ಕೊತೀವಿ. ಪ್ರೆಸ್ ಮಾಡ್ಕೊಂಡಾಗ ಚೀಲದಲ್ಲಿ ಏನಿರುತ್ತೆ ಅದು ಚೀಲ ಅರ್ಧಕ್ಕೂ ಅರ್ಧ ಆಗಿಬಿಡುತ್ತೆ, ಎಲ್ಲ ಕಂಪ್ರೆಸ್ ಆಗಿ. ಮತ್ತು ಇನ್ನೊಂದು ರೌಂಡ್ ತುಂಬ್ತೀವಿ, ಮತ್ತೆ ಕಂಪ್ರೆಸ್ ಮಾಡ್ತೀವಿ. ಸೊ ಈ ರೀತಿ ಮಾಡಿ ಇದನ್ನು ಜಾಗರಿ ಎಲ್ಲ ಇಲ್ಲೇ ಆ್ಯಡ್ ಮಾಡ್ತೀವಿ ಸರ್. ಇಲ್ಲೇ ಆ್ಯಡ್ ಮಾಡ್ತೀವಿ. ಇಲ್ಲೇ ಆ್ಯಡ್ ಮಾಡಿ ಇದು ಮಿಷನ್ 4.5 ಲಕ್ಷ. ಸೊ ಇದು ಬ್ಯಾಗ್ ನೀವು ಒಂದಲ್ಲೇ ತಗೊಂಡೋಗ್ಬೋದು ಫ್ಯಾಕ್ಟ್ರಿಗೆ ಹಚ್ಕೊಂಡು. ಈಗ ನಮ್ಮದು ಟ್ರ್ಯಾಕ್ಟರ್ ತಂದು ಇಲ್ಲೇ ಸೊ ಆ ಟ್ರ್ಯಾಕ್ಟ್ರಿಗೆ ಹಚ್ಕೊಂಡು ಅದೇ ಟ್ರ್ಯಾಕ್ಟ್ರಲ್ಲಿ ಎಳ್ಕೊಂಡೋಗಿ ಅಲ್ಲೇ ಮಾಡಿ ಸೈಲೇಜ್ ಬ್ಯಾಗ್ಗಳು ಎರ್ಕೊಂಡು ಬಂದುಬಿಡ್ಬೋದು. ಎಲ್ಲಿ ಬೇಕಾದ್ರೂ ಮಾರಾಟ ಮಾಡ್ಬೋದು. ಈ ಸೈಲೇಜ್ ಎಲ್ಲ 10 ರೂಪಾಯಿ kg. ನಾವು ಸೂಪರ್ ನೇಪಿಯರಲ್ಲಿ ಮಾಡ್ತಿದ್ವಿ, ಬಟ್ ಹೊರಗಡೆ ಎಲ್ಲ ಮೇಜಲ್ಲಿ ಮಾಡ್ತಾರೆ. ಇದು ಜೋಳದಲ್ಲಿ ಅದು ಬೆಸ್ಟು ಸೈಲೇಜ್ ಮಾಡೋಕ್ಕೆ. ಸೊ ಭಾಳಷ್ಟು ಜನ ಖರೀದಿ ಮಾಡ್ಕೊಂಬಂದು ಬೀದರಲ್ಲೆಲ್ಲ ನೋಡ್ತೀವಿ, ಖರೀದಿ ಮಾಡ್ಕೊಂಬಂದು ಬರ್ತಾರೆ ಹೊರಗಡೆಯಿಂದ.
ನೀವೇ ಇಂಥದ್ದೊಂದು ಮಿಷಿನ್ ಇಟ್ಕೊಂಡ್ರೆ ಎಲ್ಲಿ ಬೇಕಾದ್ರೂ ತಗೊಂಡು ಹೋಗ್ಬೋದು, ಎಲ್ಲಿ ಬೇಕಾದ್ರೂ. ಇದೇ ಒಂದು ಬಿಸ್ನೆಸ್, ಈಗ ಸೈಲೇಜ್ ಮಾಡೋದೇ ಒಂದು ಬಿಸ್ನೆಸ್. ಈ ಕಡೆಯಿಂದ ಏನಾದರೂ ಸಿಗ್ತದ್ರಿ ಸರ್ ಫಾರ್ಮರ್ಸ್ಗೆ? ನೋ ಸರ್, ನಮ್ಮಲ್ಲಿಂದ ಏನೂ ಸಿಗಲ್ಲ. ಬರೀ ಮಾಹಿತಿ ಬೇಕಾದ್ರೆ ಒಂದು ತಾಸು ಅಂತ ಇಲ್ಲಿ ಮಾಡ್ಬೋದು. ಎಲ್ಲೆಲ್ಲ ಕರುಗಳು ಎಮ್ಮೆಗಳನ್ನ ಈಗ ಈ ಕೇಂದ್ರ ಇದು ನಮ್ಮದು. ಅಂದರೆ ಈಗ ಲಾಸ್ಟ್ ಇಯರ್ ಸ್ಟಾರ್ಟ್ ಮಾಡಿದ್ದೀವಿ, 50 ಅನಿಮಲ್ ತಂದಿದ್ದೀವಿ. ಈ ವರ್ಷ ಮತ್ತೆ ಇನ್ನೊಂದು 20ಕ್ಕೆ ತರ್ತೀವಿ. ಸೊ ಇಲ್ಲಿ ಈಗ 3 ಮರಿ ಹಾಕಿದಲ್ಲ, 3 ಮರಿ ಹಾಕಿರೋದು 2 ಗಂಡಿದಾವದಲ್ಲ, ಅವನ್ನ ಏನು ಮಾಡ್ತೀವಿ ಚೆನ್ನಾಗಿ ಸಾಕಿ ನಾವು ಆ ಗಂಡನ್ನ ಯಾರು ಈಗ ಆಡು ಸಾಕ್ತಾರಲ್ಲ ಅವ್ರಿಗೆ ಕೊಡ್ತೀವಿ. ಸೊ ಕೊಟ್ಟಾಗ ಏನಾಗುತ್ತೆ, ಅದು ಪುಟ್ಟ ಮರಿ ಮತ್ತು 2-3 ಮರಿ ಅಂತ ಸೊ ಅದಕ್ಕೆ ಈ ತಳಿನ ಅಭಿವೃದ್ಧಿ ಮಾಡಿ ಅದಕ್ಕೆ ಬಾಡಿ ಇದನ್ನು ಮಾಡೋಕ್ಕೆ, ಬಾಡಿ ವೇಟ್ ಇನ್ಕ್ರೀಸ್ ಮಾಡೋಕ್ಕೆ ಇದಕ್ಕೆ ACRP ಸ್ಕೀಮ್ ಅಂತೀವಿ, ಭಾರತ ಕೋಆರ್ಡಿನೇಟೆಡ್ ಆಲ್ ಇಂಡಿಯಾ ಕೋಆರ್ಡಿನೇಟೆಡ್ ಪ್ರಾಜೆಕ್ಟ್. ಸೊ ಇದನ್ನು ನಮಗಿಲ್ಲಿ ಸ್ಯಾಂಕ್ಷನ್ ಆಗಿದೆ. ಸೊ ಈ ನೆಕ್ಸ್ಟ್ ಫೈನಾನ್ಷಿಯಲ್ ಇಯರಿಂದ ನಮಗೆ ಫಂಡಿಂಗ್ ಸ್ಟಾರ್ಟ್ ಆಗಿದೆ. ಸೊ ಇದು ACRP ಅಂತ ಬಿದಿರಿ ಗೋಟ್ ಅಂತೇಳಿ ಎಲ್ಲ ಈ ಬೀದರ್ ಜಿಲ್ಲೆಯಲ್ಲಿ ಬಿದಿರಿ ಆಡುಗಳನ್ನು ಒಂದು ಹೆಚ್ಚಿಗೆ ಪ್ರೊಡಕ್ಷನ್ ಮಾಡಲಿಕ್ಕೆ ಈ ಒಂದು ಅಭಿವೃದ್ಧಿ ಕೇಂದ್ರ ಸ್ಟಾರ್ಟ್ ಆಗಿದೆ ಈಗ. ಇದು ನೋಡಿದ್ರೆ ನೀವು ಕರ್ರಗೆ ಇರುತ್ತೆ, ಒಸ್ಮಾನಾಬಾದಿಗೆ ಇದಕ್ಕೆ ಜಾಸ್ತಿ ಡಿಫ್ರೆನ್ಸ್ ಇಲ್ಲ. ನಿಮಗೆ ಏನು ನಾವು ಎರಡೂ ಸೇಮೇ, ನಾವು ಸ್ವಲ್ಪ ಜಾಸ್ತಿ ನೋಡಿದಾಗ ಅಬ್ಸರ್ವ್ ಮಾಡಿದ್ರಷ್ಟೇ ಗೊತ್ತಾಗುತ್ತೆ ಅದರಲ್ಲಿ ಇದರಲ್ಲಿ ಡಿಫ್ರೆನ್ಸ್. ಅದರ್ವೈಸ್ ಎರಡೂ ಸೇಮೇ. ನಿಮಗೆ ಆಮೇಲೆ ಸೈಲೇಜ್ ನಾನು ಹೇಳಿದೆ, ಅದು ಮಿಷಿನ್ ಇದೆ. ಅದು ಬಿಟ್ಟರೆ ಪಿಟ್ಟು ಅಲ್ಲಿ ಮೇಲೆಡೆ ತುಂಬಿದ್ದೀವಿ ನೋಡ್ರಿ, ಅವು ಒಳಗಿಂತನ ಇದಾವೆ ಪಿಟ್ಟು. ಒಂದು ಪಿಟ್ಟು ತುಂಬಕ್ಕೆ ನಮಗೆ 1 ಎಕರೆ ಬೇಕು ಅಂಥವು. ಈಗ 4 ಪಿಟ್ಟು ನಾವು ಈ ವರ್ಷ ತುಂಬಿಸ್ಕೊಂಡಿದ್ದೀವಿ. ನಾವೇನು ಮಾಡ್ತೀವಿ, ನೆಕ್ಸ್ಟ್ ಸಮ್ಮರ್ಗೆ ರಸಮೇವು ಅಂದರೆ ಅದು ಕೊಳೆ, ಈಗ ಉಪ್ಪಿನಕಾಯಿ ಹೆಂಗೆ ಹಾಕ್ತಿರಲ್ಲ ಸೇಮ್ ಅದೇ ಥರ. ಈಗ ಅದನ್ನು ಅದಕ್ಕೆ ಮೇವು ಕೊಯ್ದು ಅದಕ್ಕೆ ಸ್ವಲ್ಪ ಉಪ್ಪು ನೀರು ಮತ್ತು ಬೆಲ್ಲದ ನೀರು ಹಾಕಿ ಅದನ್ನು ಇಟ್ಟಿರ್ತೀವಿ. ಸೊ ಇಟ್ಟಾಗ ಅದು ನೆಕ್ಸ್ಟು ಓಪನ್ ಮಾಡಲ್ಲ ನಾವು, ಸೀದಾ ಸಮ್ಮರಿಗೆ ಓಪನ್ ಮಾಡ್ತೀವಿ ಮಾರ್ಚ್ನಾಗ. ಸೊ ಆವಾಗ ಅದನ್ನು ದನಗಳಿಗೆ ತಿನ್ನಿಸ್ತೀವಿ. ಸೊ ಅದು ಉಪ್ಪಿನಕಾಯಿ ಇದ್ದಂಗೆ ನಿಮಗೆ ನಾವು ಹೆಂಗೆ ಕೊಳೆಯೋದು ಅದೆಲ್ಲ ಒಳಗಡೆ ಕಳುತ್ತಿರುತ್ತೆ, ಕೊಳೆಯೋದಲ್ಲ ಕಳುತ್ತಿರುತ್ತೆ. ಸೊ ಅದು ಸೈಲೇಜ್ ಪಿಟ್ ಅಂತೇಳಿ. ಅದೇ ಥರ ಅಲ್ಲೊಂದು ದೊಡ್ಡದಿದೆ ನೋಡ್ರಿ. ಸೊ ಅದನ್ನು ಫಿಲ್ ಮಾಡ್ಬೇಕಾದ್ರೆ 10 ಎಕರೆ ಮೇವು ಬೇಕು, ಅಂಡರ್ಗ್ರೌಂಡ್ ಅದು. ಸೊ ಇವೆಲ್ಲ ಮೇಲ್ಗಡೆ ಭೂಮಿ ಮೇಲ್ಗಡೆ. ಸೊ ಅದು ಮಿಷಿನ್. ಈಗೆಲ್ಲ ಅಂಥ ಟೆಕ್ನಾಲಜಿ ಬಂದಿದೆ. ಸಿರೋಯಿ ತಳಿ ಇದು. ನಮ್ಮ ಆಡಿನ ಹಾಲು ಕೆಲವೊಂದು ತಳಿ ಇದಾವೆ. ಇದು ಎಲ್ಲ 2 ಲೀಟ್ರ್ ಕೊಡುತ್ತೆ ಒಂದು ಅನಿಮಲ್ ಇದೆ ನಮ್ಮ ಹತ್ರ. ಸೊ ಬೀಟಲ್ ಅಂತ ಒಂದು ತಳಿ ಇದೆ, 4-5 ಲೀಟ್ರ್ ಹಾಲು ಕೊಡುತ್ತದೆ, ಪಂಜಾಬ್ ತಳಿ ಕುರಿ ರೀ ಆಡು. ಇದು ಸಿರೋಯಿ ಆಡಿದು, ಸಿರೋಯಿ ರಾಜಸ್ಥಾನ ಆಡಿದು. ಸೊ ನಮ್ಮಲ್ಲಿ ಹೊಂದ್ಕೊಂಡಿದೆ. ಇದು ಭಾಳ ಚೆನ್ನಾಗಿ ಒಂದೇ ಮರಿ ಕೊಡುತ್ತೆ, ಆದರೆ 2 ಕೊಡಲ್ಲ. ಇದು ಸಾಮಾನ್ಯವಾಗಿ ಮರಿಗಳು ಭಾಳ ವೇಟ್ ಇರ್ತವೆ ಚೆನ್ನಾಗಿ. ನೋಡ್ರಿ ಹೆಂಗಿದಾವೆ ಮರಿ, 2 ತಿಂಗಳು ಮರಿ ಇದು. ಸೊ ಇವು ನೀವು ಇದನ್ನು ನೋಡ್ರಿ ಹೆಂಗಿದಾವೆ. ಸ್ಕಿನ್ ಯಾವಾಗಲೂ ಕುರಿ ಆಡುಗಳು ನೋಡಿದರೆ ಹಂಗೆ ಕಾಣಬೇಕು, ಹೊಳಿತದೆ ನೋಡ್ರಿ ಸ್ಕಿನ್. ಸೊ ಶೈನಿಂಗ್ ಇರಬೇಕು, ಆಮೇಲೆ ಆ್ಯಕ್ಟಿವ್ ಇರಬೇಕು, ಅಂದರೆ ಓಡಾಡ್ತಿರ್ಬೇಕು, ತುಂಬ ಡಲ್ಲಾಗಿ ಮಕ್ಕೊಂಡಿರ್ಬಾರ್ದು. ಓಕೆ, ಹಂಗೆ ನೀವು ನೋಡ್ರಿ ಇದು. ಸೊ ಇದು ಕುರಿ ಇದು. ಇದು ತಾಯಿ ಹಾಲು ಕೊಡ್ತಿದ್ದಿಲ್ಲ, ಹಂಗಾಗಿ ಇಲ್ಲೇ ಬಿಟ್ಟಿದ್ದೀವಿ. ಈಗ ಹಾಲು ಕೊಡೋದು ಇದು ಹೆಂಗಾಗಿದೆ ನೋಡ್ರಿ. ಅದು ಅದು ಇಲ್ಲೇ ಅಡ್ಜಸ್ಟ್ ಮಾಡಿಬಿಟ್ಟಿದ್ದು. ಅದು 2-3 ತಿಂಗಳಷ್ಟೇ, ಬಾಡಿ ವೇಟ್ ಚೆನ್ನಾಗಿ. ಯಾವ 3 ತಿಂಗಳು ತನಕ ಕೊಡ್ತೀವಿ. ಯಾವ ಅಷ್ಟೇ 3 ತಿಂಗಳು ಕಡಿಮೆ, 100 ml 50 ml ಬರ್ತಾವೆ. ಆಮೇಲೆ 3 ತಿಂಗಳು ಆದ ತಕ್ಷಣ ಪ್ರೆಗ್ನೆಂಟ್ ಆಗಬೇಕು. ಯಾಕಂದರೆ ಅದರದ್ದು ಗರ್ಭಾವಸ್ಥೆ 150 ದಿನ ಇರುತ್ತೆ. ಆಮೇಲೆ 3 ತಿಂಗಳು ಮರಿಗೆ ಹಾಲು ಕೊಡಿಸ್ತಾವೆ, 8 ತಿಂಗಳು. ಹಾಗಾಗಿ ಮತ್ತೆ ಇನ್ನೊಂದು 8 ತಿಂಗಳಿಗೆ ಮರಿ ಹಾಕಬೇಕು. ಮತ್ತು ನೆಕ್ಸ್ಟ್ ಮರಿಗೆ ತಯಾರಾಗಬೇಕಲ್ಲ ದೇಹ, ಬಾಡಿ. ಸೊ ಅದಕ್ಕೆ 3 ತಿಂಗಳಿಗೆ ವೀನಿಂಗ್, ಅಂದರೆ ಮರಿಗಳನ್ನ ನಾವು ತಗೊಂಡ್ಬಿಡ್ತೀವಿ ಯೂಶಲಿ. ತಗೊಂಡು ಮತ್ತು ಅವು ಪ್ರೆಗ್ನೆಂಟ್ ಆಗಿ ಮತ್ತೆ ಇನ್ನೊಂದು ಸರಿ ಮರಿ ಕೊಡಬೇಕಲ್ಲ 1 ವರ್ಷದಲ್ಲಿ.
ಸೊ ಯೂಶಲಿ 2 ವರ್ಷದಲ್ಲಿ 3 ಸರಿ ಮರಿ ಕೊಡಬೇಕು. 3 ಸರಿ ಮರಿ ಕೊಟ್ಟರೆ ನಮ್ಮದು ಚೆನ್ನಾಗಿದೆ ಫಾರ್ಮ್ ಅಂತೇಳಿ ಅರ್ಥ. ನಾವು ಮರಿ ಕೊಡ್ತಿಲ್ಲ ಅಂತ ಹೇಳಿದ್ರೆ ಮತ್ತಿದೆ ಸಮಸ್ಯೆ. ಅವು ಯಾಕಂದ್ರೆ ಆಡಿಂದು ಗರ್ಭಾವಸ್ಥೆ 150 ಮರಿಗಳು ಹುಟ್ಟಿದ ಎಷ್ಟು ತಿಂಗಳಿಗೆ ಗರ್ಭ ಇತ್ತು? 3 ತಿಂಗಳಾದ್ಮೇಲೆ ಅವು ಗರ್ಭ ಇರ್ತವೆ. 2 ತಿಂಗಳು 3 ತಿಂಗಳಿಗೆ ಅವು ಕಟ್ಕೋತಾವು. ಆಮೇಲೆ ಇವು ಹಂಗೆ ಹಾಲು ಕಡಿಮೆ ಆಗುತ್ತೆ, ಇವನ್ನ ಬಿಡಿಸ್ಬಿಡ್ತೀವಿ. ಅವು ಮತ್ತೆ ಪ್ರೆಗ್ನೆಂಟ್ ಆಗುತ್ತೆ. ಮರಿ ಯಾವಾಗ ಗರ್ಭ ಆಗುತ್ತೆ ಅಂತಾರ 10 ತಿಂಗಳಿಗೆ. ಅಂದ್ರೆ ಅವು ಸೇಮ್ ಇರ್ತಾವೆ ಸರ್ ತಳಿಗಳು? ಅಂದ್ರೆ ಎರಡು ಒಂದೇ ತರ? ಇವು ಎಲ್ಲ ಆಡೆ, ಅವು ಆಡೆ ಇವು ಆಡೆ. ತಳಿ ಬೇರೆ ಬೇರೆ ಅಷ್ಟೇ. ಹಾಂ. ಇವು ರಾಜಸ್ಥಾನ್ ತಳಿ ಇದೆ, ಅವು ನಮ್ಮ ಲೋಕಲ್ ತಳಿ. ಈಗ ಮರಿ 6 ತಿಂಗಳು ಮಾರ್ಬೇಕಾದ್ರೆ ಎಷ್ಟು ತಿಂಗಳಿಗೆ ನಾವು 6 ತಿಂಗಳಿಗೆ ಮೇಲ್ ಅಷ್ಟೇ ಮಾರ್ತೀವಿ ಸರ್. ಗಂಡು ಒತ್ತಗಳಿರ್ತಾವಲ್ಲ ಅವನ್ನ ಮಾರ್ತೀವಿ. 300 ರೂಪಾಯಿ 350 ರೂಪಾಯಿ ಕೆಜಿ. ಕಡಿಮೆನೇ ಇದೆ. ಹೊರಗಡೆ ನಾವೇ ಪರ್ಚೇಸ್ ಮಾಡೋದು 500 ರೂಪಾಯಿ ಕೊಟ್ಟು ಮಾಡ್ತೀವಿ. ಸರ್ ಅವ್ರಿಗೆ ಹೆಲ್ತ್ ಸರಿ ಇಲ್ಲ, ಹುಷಾರಿಲ್ಲ ಅಂದ್ರೆ ಹೆಂಗೆ ಕಂಡು? ಅದೇ ಗೊತ್ತಾಗುತ್ತೆ. ಸುಸ್ತು ನಿಂತಿರ್ತಾವ, ಮೇವು ತಿನ್ನಲ್ಲ, ಕಣ್ಣಲ್ಲಿ ನೀರು ಬರ್ತಿರುತ್ತೆ, ಸಿಂಬಳ ಬರ್ತಿರುತ್ತೆ. ಆ ರೀತಿ ಇದ್ದಾಗ ನಿಮಗೆ ಗೊತ್ತಾಗ್ಬಿಡುತ್ತೆ. ಈಗೆಲ್ಲ ನಾವು ನೋಡ್ರಿ ಅವು ಪ್ರೆಗ್ನೆಂಟ್ ಇದಾವೆಲ್ಲ. ಈಗ ಇದ್ರಾಗೆ ಒಂದು 3 ಅಲ್ಲಿ ಮರಿ ಹಾಕಿದ್ವಿ, ಆ ಕಡೆ ಹಾಕಿದ್ವಿ. ಇದು ಒಂದು 15 ಕೆಜಿ ಆದ್ಮೇಲೆ ಮಾರ್ತೀವಿ. ಕೆಜಿ ಲೆಕ್ಕ. ಈಗ ಮಾರಿದ್ರೆ ನಮಗೆ ಲಾಸ್ ಅಲ್ಲ ಅದು. ಹಾಂ, ಇಲ್ಲ ಒಂದು 6 ಕೆಜಿ 7 ಕೆಜಿ ಇರ್ತದೆ. ಹಾಂ ಅಷ್ಟೇ. ಅದಕ್ಕೆ ಒಂದು 20 ಕೆಜಿ ಆದರೆ ನಮಗೂ ಫಾರ್ಮ್ ಲಾಭ ಆಗುತ್ತೆ. ಮೇಯ್ಸಿರ್ತೀವಲ್ಲ, ದಿನ ಫೀಡ್ ಹಾಕ್ತೀವಿ, ಮೇವು ಹಾಕ್ತೀವಿ. ಅದಕ್ಕೆ ಸೊ ಎಲ್ಲ ಈಗ ಗಬ್ಬ ಇದ್ದಾವೆ. ಈಗೆಲ್ಲ ಡಿಸೆಂಬರ್ಗೆ ಅಷ್ಟೊತ್ತಿಗೆ ಮರಿ ಹಾಕ್ತಾವೆ. ಮತ್ತು ಯಾವ್ಯಾವ ಗಂಡು ಇರ್ತಾವೆ ಅವನ್ನೆಲ್ಲ ತೆಗೆದುಬಿಡ್ತೀವಿ. ಹೆಣ್ಣಷ್ಟೇ ನಾವು ಇಟ್ಕೊತೀವಿ. ಇಲ್ಲಿ ಒಸ್ಮಾನಾಬಾದ್ ಇದಾವೆ, ಅವೆಲ್ಲಿ ಬೆದರಿ ಇದಾವಲ್ಲ ಆ ಕಡೆ. ಯಾಕೆ ಒಸ್ಮಾನಾಬಾದಿ ಹೈಟ್ ಜಾಸ್ತಿ ಇದಾವೆ ಅಲ್ಲಿ ಇರೋದೆಲ್ಲ ಆಡಿಗಿಂತ. ಇವೆಲ್ಲ ಈಗ ಗಬ್ಬ ಇದಾವೆ. ಇವು ಗಬ್ಬ ಮಾಡಿದ್ದೀವಿ, ಇವೆಲ್ಲ ಸಿಂಕ್ರನೈಸ್ ಮಾಡಿ, ಅದು ಒಂದು ಸ್ಟಡಿ ಮಾಡಿದ್ದೀವಿ. ಇವೆಲ್ಲ ಇಲ್ಲಿ ಇಟ್ಟಿದ್ದೀವಿ. ಈಗ ಎಲ್ಲ ಮರಿ ಹಾಕಿದ ತಕ್ಷಣ ಮತ್ತೆ ಆ ಕಡೆ ಹಾಕ್ತೀವಿ. ಏನು ಮಾಡ್ತಿದ್ದಾರೆ, ಜನವರಿಯಿಂದ ಜೂನ್ ತನಕ, ಜನವರಿಗೆ 5 ತಗೋದು ಖರೀದಿ ಮಾಡೋದು, ಫೆಬ್ರವರಿಗೆ 5 ಖರೀದಿ ಮಾಡೋದು, ಅದನ್ನು 6ರಿಂದ 7 ತಿಂಗಳು 8 ತಿಂಗಳು ಮೇಯಿಸೋದು ಮಾರೋದು. ಈ ಜನವರಿಗೆ ತೊಗೊಂಡಿದ್ದು ನೀವು 7-8 ತಿಂಗಳಾಗ ಮಾರಿಬಿಡೋದು, ಮತ್ತೆ ಮತ್ತೆ 5 ಆ್ಯಡ್ ಮಾಡೋದು. ಹೀಗೆ ಮಾಡಿ 5 ಇಟ್ಕೋತಾರೆ ಅವರು. ಜನವರಿಗೆ 5 ತಗೋತು, ಒಟ್ಟು 8 ತಿಂಗಳ ಮೇಯಿಸ್ತಾರೆ, ಮಾರ್ತಾರೆ. 8 ತಿಂಗಳು ಮೇಯಿಸ್ತಾರೆ, ಅವಾಗ 3-4 ಸಾವಿರ ತೊಗೋತಾರೆ. ಅದು ಡಬಲ್ ರೇಟ್ ಬರ್ತದೆ. ಈಗ ಬಂದ ತಕ್ಷಣ ಒಂದು ವಾಟ್ಸಪ್ ಬರುತ್ತೆ. ಇವೆಲ್ಲ ಓತಗಳಿವು. ಸೆಮೆನ್ಗೆ ಇದು ಇದೆ ನಮ್ಮದು ಯೂನಿಟ್. ಅದೇ ಈ ಓತಗಳಿಂದ ಏನು ಮಾಡ್ತೀವಿ, ಸೆಮೆನ್ ಕಲೆಕ್ಟ್ ಮಾಡ್ತೀವಿ. ಈಗ ಹೆಂಗೆ ಸೆಮೆನ್ ಓರಿಗಳಲ್ಲಿ ಮಾಡ್ತೀವಲ್ಲ ಆ ರೀತಿ ಇಟ್ಕೊಂಡಿರೋವು ಇವು ಒಂದು ಪ್ರಾಜೆಕ್ಟಲ್ಲಿ. ಸೊ ಇವೆಲ್ಲ ಪ್ಯೂರ್ ಒಸ್ಮಾನಾಬಾದಿ ತಳಿ, ಹೈಟ್ ಜಾಸ್ತಿ ಇದಾವೆ, ವಾಸನೆ ನೋಡಿ. ಸೊ ಇವನ್ನ ಟ್ರೈನಿಂಗ್ ಮಾಡ್ತೀವಿ ಸೆಮೆನ್ ಕೊಡೋಕ್ಕೆ. ಸೆಮೆನ್ ಕಲೆಕ್ಟ್ ಮಾಡಿ ರೈತರಿಗೆ ಬೇಕಾಗಿರುತ್ತಲ್ಲ ಹಳ್ಳಿಗಳಲ್ಲಿ, ಇಲ್ಲಿ ಬಗ್ದಲ್ಲಿ ತಂಡ ಆಯ್ಕೆ ಮಾಡ್ಕೊಂಡಿದ್ದೀವಿ. ಅಲ್ಲೋಗಿ ಸೆಮೆನ್ ಇನ್ಸೆಮಿನೇಷನ್ ಮಾಡ್ತೀವಿ ಅಲ್ಲಿ. ಸೊ ಆ ಇರ್ತಕ್ಕಂಥ ನೀವು ಓತಗಳು ಇವೆಲ್ಲ. ಈ ಸದ್ಯಕ್ಕಿಂತ ಮಾರಿ ಏನು ರೇಟ್ ಆಗ್ತಿರುತ್ತೆ? 20,000 ಇಲ್ಲಿ ತೋರಿಸಿ ಪೌಲ್ಟ್ರಿ ಕರ್ಕೊಂಡು ಹೋಗಿ